ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 230. ಆಗಲೇ ಅಲ್ಲಿಂದ ಹೊರಬಂದಂತಹ ವೈದ್ಯರು, ಪೇಷಂಟ್ ಪ್ರಾಣಕ್ಕೆ ಯಾವ ಅಪಾಯವೂ ಇಲ್ಲ, ಆದರೂ ಅವರಿಗೆ ಪ್ರಜ್ಞೆ ಬರುವವರೆಗೂ ಸ್ವಲ್ಪ ಭಯ ಇದ್ದೇ ಇರುತ್ತದೆ ಎಂದರೆ, ಡಾಕ್ಟರ್, ಶರದಿಗೆ ಪ್ರಜ್ಞೆ ಬರುವುದು ಎಷ್ಟೊತ್ತಾಗುತ್ತದೆ ಎಂದಳು ಆರಾಧ್ಯ. ನಾವು ಇಷ್ಟೇ ಸಮಯ ಎಂದು ಹೇಳಲು ಆಗುವುದಿಲ್ಲ, ಯಾವಾಗ ಬೇಕಾದರೂ ಬರಬಹುದು ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಶರದಿ ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ ಎಂದು ತಿಳಿದು ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಆವರಿಸಿತು. ಅಣ್ಣ ಎನ್ನುವ ಧ್ವನಿ ಕೇಳಿ ಕಿಟಕಿಯ ಬಳಿ ಹೊರಗೆ ನಿಂತು ನೋಡುತ್ತಿದ್ದವನು ತುಂಬಿದ ಕಣ್ಣುಗಳನ್ನು ತೊಡೆದುಕೊಂಡು ತಿರುಗಿ ನಿಂತನು. ಅಲ್ಲಿ ಅನತಿ ಇನ್ನೂ ಅಳುತ್ತಲೇ ನಿಂತಿದ್ದಳು. ದೇವಸ್ಥಾನದಿಂದಲೂ ಒಂದೇ ಸಮ ಅಳುತ್ತಿದ್ದಾಳೆ. ಅವಳ ಅಳು ಇನ್ನೂ ನಿಂತಿರಲಿಲ್ಲ. ತಂಗಿಯನ್ನು ನೋಡುತ್ತಾ ಮಾತನಾಡದೆ ನಿಂತವನನ್ನು ನೋಡಿ, ಪ್ಲೀಸ್ ಅಣ್ಣ, ಇದೊಂದು ಬಾರಿ ಕ್ಷಮಿಸು, ಸಾರಿ, ಇನ್ನೊಮ್ಮೆ ಹೀಗೆಲ್ಲ ಮಾಡುವುದಿಲ್ಲ, ಪ್ಲೀಸ್ ಅಣ್ಣ ಎಂದು ಅವನ ಕೈ ಹಿಡಿದಿದ್ದಳು. ಅವಳ ವಯಸ್ಸು ಇನ್ನೂ ಚಿಕ್ಕದು, ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ. ಆ ತಪ್ಪಿಗೆ ಈಗ ಪ್ರಾಯಶ್ಚಿತ ಪಡುತ್ತಿದ್ದಾಳೆ. ಆದರೆ ಆ ತಪ್ಪಿನಿಂದ ಆದದ್ದು ದೊಡ್ಡ ಪ್ರಮಾದ ಎಂದು ಯೋಚಿಸಿದವನು ಮಾತನಾಡದೆ ಹಾಗೆಯೇ ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡಿದ್ದನು. ತನ್ನ ಅಣ್ಣನ ಎದೆಗೆ ಒರಗುತ್ತಿದ್ದ ಹಾಗೆ ಅನತಿಯ ಅಳು ಜೋರಾಗಿತ್ತು. ಸಾರಿ ಅಣ್ಣ, ಇವತ್ತು ನನ್ನಿಂದ ಅತ್ತಿಗೆ ಈ ಸ್ಥಿತಿಗೆ ಬರುವ ಹಾಗೆ ಆಯಿತು ಎಂದು ಹೇಳುತ್ತಲೇ ಹೇಳಿದಳು. ಅವಳಿಗೆ ಏನೂ ಆಗಲ್ಲ ಎಂದು ಹೇಳಿ ಅವಳ ಬೆನ್ನು ದಡವಿದನು. ತನ್ನ ಅಣ್ಣನ ಅದೊಂದು ಸಾಂತ್ವನದ ಮಾತು ಸಾಕಿತ್ತು ಅವಳಿಗೆ. ನಿನ್ನ ಅತ್ತಿಗೆಗೆ ವಿಷಯ ತಿಳಿದು ಎಷ್ಟು ದಿನ ಆಯಿತು ಎಂದು ಮೆಲುವಾಗಿಯೇ ಕೇಳಿದನು. 15 ದಿನದ ಮೇಲಾಯಿತು ಅಣ್ಣ. ಅವರು ನನಗೆ ತುಂಬ ಬುದ್ಧಿ ಹೇಳಿದರು, ನಾನೇ ಅವರ ಮಾತನ್ನು ಕೇಳಲಿಲ್ಲ ಎಂದು ಹೇಳುತ್ತಲೇ ಕಣ್ಣೀರು ತೊಡೆದುಕೊಳ್ಳುತ್ತಿದ್ದಳು. ಅಣ್ಣ, ಇವತ್ತು ರಿಷಿ ಭಾವ ಇಲ್ಲ ಎಂದಿದ್ದರೆ ಖಂಡಿತ ನಾನು ಜೀವಂತ ಇರುತ್ತಿರಲಿಲ್ಲ. ಸರಿಯಾದ ಸಮಯಕ್ಕೆ ಬಂದು ಆಗುವ ದೊಡ್ಡ ಅನಾಹುತವನ್ನು ತಪ್ಪಿಸಿ ನನ್ನ ಜೀವನವನ್ನು ಉಳಿಸಿ ನನ್ನ ಪಾಲಿನ ದೇವರಾದರು. ಆದರೆ ನಾನು ಅವರನ್ನು ಬಹಳ ಕೀಳಾಗಿ ನೋಡಿದೆ. ನನ್ನ ತಪ್ಪುಗಳಿಗೆ ಕ್ಷಮೆಯೇ ಇಲ್ಲ ಅಣ್ಣ ಎಂದು ಮತ್ತೊಮ್ಮೆ ಅಳಲು ಶುರು ಮಾಡಿದಳು. ಅವಳು ಹೇಳಿದ್ದು ಅವನಿಗೂ ಕೂಡ ಸರಿ ಎನಿಸಿತು. ರಿಷಿ ಇಲ್ಲ ಎಂದಿದ್ದರೆ ಆ ಹುಡುಗ ಅನತಿಗೆ ತಾಳಿ ಕಟ್ಟಿ ಬಿಡುತ್ತಿದ್ದ ಮುಂದೆ ಎಂದು ಯೋಚಿಸಿದವನಿಗೆ ಎದೆ ನಡುಗಿತು. ಈಗ ಅವನಿಗೆ ರಿಷಿ ನೆನಪಾಗಿದ್ದನು. ಈಗಲೇ ಅವನಿಗೆ ಧನ್ಯವಾದ ಹೇಳಬೇಕು ಎನಿಸಿ ತಂಗಿಯನ್ನು ಕರೆದುಕೊಂಡು ಎಲ್ಲರೂ ಇರುವಲ್ಲಿಗೆ ಹೋಗಿದ್ದನು. ರಕ್ತ ಕೊಟ್ಟಿದ್ದರಿಂದ ಬಳಲಿಕೆಯಿಂದ ಕುರ್ಚಿಯ ಮೇಲೆ ಕುಳಿತಿದ್ದ ರಿಷಿಯ ಬಳಿಗೆ ಹೋದವನು ಅವನ ಕೈ ಹಿಡಿದು ಮೇಲೆ ಇಳಿಸಿ ಒಡನೆಯೇ ಅವನನ್ನು ತಬ್ಬಿಬಿಟ್ಟನು. ಎಲ್ಲರೂ ಆ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಂಡು ಹಾಗೆ ನಿಂತು ಬಿಟ್ಟರು. ರಿಷಿಗಂತೂ ಇದು ಕನಸೋ ಇಲ್ಲ ನನಸೋ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯದೆ ಗರ ಬಡಿದವನಂತೆ ನಿಂತು ಬಿಟ್ಟನು. ತನ್ನನ್ನು ತಬ್ಬಿ ಇಳಿದಿರುವ ಧನುಷ್ ಭುಜ ಬಳಸಲು ಕೂಡ ಅವನಿಗೆ ಭಯ ಆವರಿಸಿತು. ಅವನನ್ನು ತಬ್ಬಿ ನಿಂತಿದ್ದವನಿಗೆ ಕ್ಷಣಗಳ ಕಾಲ ಸುಮ್ಮನಿದ್ದು ನಂತರ, ಥ್ಯಾಂಕ್ಸ್ ರಿಷಿ, ನಿನ್ನಿಂದ ಇವತ್ತು ನನ್ನ ತಂಗಿಯ ಜೀವನ ಉಳಿದಿದೆ ಎಂದಿದ್ದನು. ಅವನ ಧ್ವನಿಯಲ್ಲಿದ್ದ ಭಾವುಕತೆಯನ್ನು ಗಮನಿಸಿದ ರಿಷಿ ಅವನನ್ನು ಹಿಂದೆ ಸರಿಸಿ, ಸರ್, ಏನಿದೆಲ್ಲ, ಇಷ್ಟಕ್ಕೆಲ್ಲ ಯಾರಾದರೂ ಹೀಗೆ ಎಮೋಷ್ನಲ್ ಆಗ್ತಾರಾ? ಅದು ನನ್ನ ಕರ್ತವ್ಯ ಕೂಡ, ಅದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಎಂದರೆ ಅವನ ಕೈ ಹಿಡಿದವನು, ಪ್ಲೀಸ್ ರಿಷಿ, ಮೊದಲು ಸರ್ ಎನ್ನುವುದನ್ನು ನಿಲ್ಲಿಸು. ನೀನಿನ್ನೂ ನನ್ನನ್ನು ಹೊರಗಿನ ಅವನ ಹಾಗೆ ನೋಡ್ತಾ. ಸರ್ ಎನ್ನುವುದು ನನಗೆ ಇಷ್ಟವಾಗುವುದಿಲ್ಲ. ಈ ವಿಷಯವನ್ನು ನಾನು ನಿನಗೆ ತುಂಬ ದಿನದಿಂದ ಹೇಳಬೇಕು ಎಂದುಕೊಂಡಿದ್ದೆ, ಆದರೆ ಹೇಳಲು ಆಗಲಿಲ್ಲ. ಸಾರಿ ರಿಷಿ ಎಂದನು. ತನ್ನ ಮುಂದೆ ಹೀಗೆಲ್ಲ ಮಾತನಾಡುತ್ತಿರುವುದು ನಿಜವಾಗಿಯೂ ಧನುಷ ಎಂದು ಆಶ್ಚರ್ಯವಾಗಿತ್ತು ರಿಷಿಗೆ. ಅಲ್ಲ ನೀವು ಎಂದು ಏನನ್ನೋ ಮಾತನಾಡಲು ಬಂದ ರಿಷಿಯ ಮಾತನ್ನು ತಡೆದ ಧನುಷ್, ನಾನು ಅಷ್ಟು ಹೇಳಿದರೂ ಮತ್ತೆ ನೀವು ಎಂದು ಹೇಳುತ್ತಿದ್ದೀಯ ರಿಷಿ. ನಾನು ಈಗ ನಿನ್ನ ಕಂಪನಿಯ ಯಜಮಾನ ಅಲ್ಲ, ನಿನ್ನ ತಂಗಿಯ ಗಂಡ, ಹಾಗೆ ನಿನ್ನ ಹೆಂಡತಿಯ ಅಣ್ಣ ಕೂಡ. ಧನುಷ್, ಹೋಗು ಬಾ ಎಂದು ಕರಿ. ನೀನು ಹಾಗೆ ಕರೆದರೆ ನನಗೆ ಬಹಳವೇ ಸಂತೋಷವಾಗುತ್ತದೆ ಎಂದನು. ಇದ್ದಕ್ಕಿದ್ದ ಹಾಗೆ ಕರಿ ಎಂದರೆ ರಿಷಿ ಹೇಗೆ ತಾನೇ ಕರೆಯಲು ಸಾಧ್ಯ? ಆಯಿತು ಎಂದು ಸುಮ್ಮನೆ ತಲೆದೂಗಿದನು. ಈ ಒಂದು ಸುಂದರ ಕ್ಷಣಕ್ಕೆ ಅಲ್ಲಿದ್ದವರೆಲ್ಲ ಸಾಕ್ಷಿಯಾಗಿದ್ದರು. ಆದರೆ ಅಲ್ಲಿ ಹೆಚ್ಚು ಖುಷಿಪಟ್ಟಿದ್ದು ಮಾತ್ರ ಆರಾಧ್ಯ.
ಇಬ್ಬರ ಮಧ್ಯೆ ಇರುವ ಮನಸ್ತಾಪ ಆದಷ್ಟು ಬೇಗ ಸರಿ ಹೋಗಲಿ ಎಂದು ಆಸೆಪಟ್ಟವಳು ಅವಳು. ಇಂದು ರಿಷಿಯ ಜೊತೆ ಧನು ಆಡಿದ ಮಾತುಗಳನ್ನು ಕೇಳಿ ಸಂತೋಷಕ್ಕೆ ಕಣ್ಣಲ್ಲಿ ನೀರು ತುಂಬಿತು. ಅಷ್ಟರಲ್ಲಿ ಮುಂದೆ ಬಂದ ಅನತಿ ಒಡನೆಯೇ ರಿಷಿಯ ಕಾಲು ಹಿಡಿದವಳು, ಕ್ಷಮಿಸಿ ಭಾವ, ಅಕ್ಕ ಹಣ ಇಲ್ಲದೆ ಇರುವ ಬಡವರನ್ನು ಮದುವೆಯಾಗಿದ್ದಾಳೆ ಎಂದು ನಿಮ್ಮನ್ನು ತುಂಬ ತುಚ್ಛವಾಗಿ ಮಾತನಾಡಿಸಿದೆ, ನಿಮಗೆ ಅಸಡ್ಡೆ ತೋರಿದೆ. ಆದರೂ ನೀವು ಅದನ್ನೆಲ್ಲ ಮನಸ್ಸಲ್ಲಿಟ್ಟುಕೊಳ್ಳದೆ ಹಾಳಾಗುತ್ತಿದ್ದ ನನ್ನ ಜೀವನವನ್ನು ಕಾಪಾಡಿದ್ದೀರಾ, ಥ್ಯಾಂಕ್ ಯು ಎಂದಳು. ಎಲ್ಲರೂ ಅವಳನ್ನೇ ನೋಡುತ್ತಾ ನಿಂತಿದ್ದರು. ಸ್ಪಂದನ ಅವರಿಗೆ ಮಾತ್ರ ಮಗಳ ಮೇಲಿನ ಕೋಪ ಒಂದಿನೀತು ಕಡಿಮೆಯಾಗಿರಲಿಲ್ಲ. ಅನತಿ, ಏನು ಮಾಡ್ತಿದ್ದೀಯಾ? ಮೊದಲು ಕಾಲು ಬಿಡು, ಇದು ಹಾಸ್ಪಿಟಲ್, ನೋಡಿದವರು ಏನು ತಿಳಿಯುತ್ತಾರೆ ಹೇಳು ಎಂದು ಹೇಳಿದವನು ಅವಳ ಭುಜ ಹಿಡಿದು ಮೇಲೆ ಇಳಿಸಿದವನು ಅವಳು ದೇವಸ್ಥಾನದಿಂದಲೂ ಅಳುತ್ತಿರುವುದನ್ನು ನೋಡುತ್ತಲೇ ಇದ್ದಾನೆ. ನೀನು ಈ ರೀತಿ ಅಳುವುದರಿಂದ ಆಗಿ ಹೋಗಿರುವುದು ಯಾವುದು ಬದಲಾಗುವುದಿಲ್ಲ. ಇದೆಲ್ಲ ಒಂದು ಕೆಟ್ಟ ಕನಸು ಎಂದು ಮರೆತು ನಿನ್ನ ಮುಂದಿನ ಓದಿನ ಕಡೆ ಗಮನ ಕೊಡು ಎಂದನು. ಆದರೂ ನನ್ನಿಂದಲೇ ಅತ್ತಿಗೆಗೆ ಹೀಗಾಯಿತು ಎಂದಳು ಮತ್ತೊಮ್ಮೆ. ಬೀಸುವ ಬಿರುಗಾಳಿಯನ್ನು ನಮ್ಮಿಂದ ತಡೆಯಲು ಆಗುವುದಿಲ್ಲ, ಹಾಗೆ ಜೋರಾಗಿ ಬರುವ ಅಲೆಗಳನ್ನು ನಿಲ್ಲಿಸಲು ಆಗುವುದಿಲ್ಲ. ಹಾಗೆಯೇ ದೇವಸ್ಥಾನದಲ್ಲಿ ಬರುವ ತೊಂದರೆಗಳನ್ನು ಯಾರಿಂದಲೂ ತಡೆಯಲು ಆಗುವುದಿಲ್ಲ. ಜೀವನ ಎಂದರೆ ಹಾಗೆ. ಆದರೆ ಬರುವ ತೊಂದರೆಗಳನ್ನು ಧೈರ್ಯವಾಗಿ ಎದುರಿಸಲು ತಯಾರಾಗಿರಬೇಕು ಅಷ್ಟೇ ಎಂದವನು. ಆರಾಧ್ಯ, ಅನತಿ ತುಂಬ ಟಯರ್ಡ್ ಆಗಿದ್ದಾಳೆ ಎನಿಸುತ್ತದೆ. ಬೆಳಗ್ಗೆ ತಿಂಡಿಯನ್ನು ತಿಂದಿದ್ದಾಳೋ ಇಲ್ಲವೋ ಗೊತ್ತಿಲ್ಲ. ಅಮ್ಮ, ಅನತಿ, ಇಬ್ಬರನ್ನು ಮನೆಗೆ ಕರೆದುಕೊಂಡು ಹೋಗಿ ಎಂದನು. ಇಲ್ಲ ರಿಷಿ, ನನ್ನ ಮಗಳಿಗೆ ಪ್ರಜ್ಞೆ ಬರುವವರೆಗೂ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ವಸುಂಧರ ಅವರು ಪಟ್ಟು ಹಿಡಿದಂತೆ ಕುಳಿತು ಬಿಟ್ಟರು. ಅಮ್ಮ, ಶರದಿಗೆ ಏನೂ ಆಗುವುದಿಲ್ಲ. ಅವಳಿಗೆ ಈಗಲೇ ಪ್ರಜ್ಞೆ ಬರುವುದಿಲ್ಲ. ಪ್ರಜ್ಞೆ ಬಂದರೂ ಸಹ ಡಾಕ್ಟರ್ ನಮ್ಮನ್ನು ಈಗಲೇ ನೋಡಲು ಬಿಡುವುದಿಲ್ಲ. ನೀನು ಮನೆಗೆ ಹೋಗು ಎಂದು ಅವರು ಹೋಗುವುದಿಲ್ಲ ಎಂದರೂ ಸಹ ಬಲವಂತ ಮಾಡಿ ಒಪ್ಪಿಸಿದ್ದನು. ಒಂದು ಮೂಲೆಯಲ್ಲಿ ಅನಾಥವಾಗಿ ಬಿದ್ದಿದ್ದ ಬ್ಯಾಗನ್ನು ತೆಗೆದುಕೊಂಡವಳು ಅದರಲ್ಲಿದ್ದ ಶರದಿಯ ಪರ್ಸ್ ತೆಗೆದು ರಿಷಿಯ ಕೈಗೆ ನೀಡಿದಳು ಅನತಿ. ಅಲ್ಲಿಂದ ಹೊರಡುತ್ತಿದ್ದ ಆರಾಧ್ಯಳನ್ನು ಒಂದು ಬದಿಗೆ ಕರೆದುಕೊಂಡು ಹೋಗಿ, ಆರಾಧ್ಯ, ಅನತಿ ಈಗಾಗಲೇ ತುಂಬ ನೊಂದಿದ್ದಾಳೆ. ಅವಳಿಗೆ ಮತ್ತೆ ಬೈಯಲು ಹೋಗಬೇಡಿ. ನೋವಿನಲ್ಲಿರುವ ಅವಳ ಮನಸ್ಸು ಈಗ ತುಂಬ ಸೂಕ್ಷ್ಮವಾಗಿರುತ್ತದೆ. ಅದೇ ಯೋಚನೆಯಲ್ಲಿ ಕೆಟ್ಟ ಆಲೋಚನೆ ಮಾಡಿದರೆ ಕಷ್ಟ. ಯಾವಾಗಲೂ ಅವಳ ಜೊತೆಯಲ್ಲಿಯೇ ಇರಿ ಎಂದು ಕಿವಿ ಮಾತೊಂದು ಹೇಳಿದ್ದನು. ರಿಷಿ ಹೇಳಿದ ಮಾತು ಆರಾಧ್ಯಗೆ ಸರಿ ಎನಿಸಿತು. ಆಯಿತು ಎಂದವಳು ಇಬ್ಬರನ್ನು ಅಲ್ಲಿಂದ ಕರೆದುಕೊಂಡು ಹೊರಟಳು. ಪಪ್ಪ, ಸ್ಟೇಷನ್ಗೆ ಹೋಗ್ತಿದ್ದೀರಾ? ತನ್ನ ತಂದೆ ಅಲ್ಲಿಂದ ಹೊರಡುವುದನ್ನು ನೋಡಿ ತನ್ನ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದಾರೆ ಎಂದು ಅಂದಾಜಿಸಿ ಅವರ ಬಳಿಗೆ ಬಂದಿದ್ದನು. ಮಿಥುನ್ ಅವರು ಹೌದು ಎನ್ನುತ್ತಿದ್ದ ಹಾಗೆ ನಾನು ಬರ್ತೀನಿ ಎಂದನು. ತನ್ನ ಮಗನ ಕೋಪ ಎಂಥದ್ದು ಎಂದು ತಿಳಿದವರು, ಬೇಡದನೋ, ಶರದಿಗೆ ಪ್ರಜ್ಞೆ ಬಂದರೆ ನೀನು ಇಲ್ಲಿ ಇರಬೇಕಾಗುತ್ತದೆ. ನಾನೇ ಹೋಗಿ ಬರ್ತೇನೆ, ನೀನು ಬರುವುದೇನು ಬೇಡ ಎಂದು ಹೇಳಿ ಅವನನ್ನು ತಡೆಯುವ ಪ್ರಯತ್ನ ಮಾಡಿದರು. ಅವಳಿಗೆ ಪ್ರಜ್ಞೆ ಬಂದರೆ ನೋಡಿಕೊಳ್ಳಲು ಮಮ್ಮಿ ರಿಷಿ ಇದ್ದಾರೆ ಪಪ್ಪ, ನಾನು ನಿಮ್ಮ ಜೊತೆ ಸ್ಟೇಷನ್ಗೆ ಬರುತ್ತೇನೆ ಎಂದು ಹಠ ಮಾಡಿ ಅವರ ಜೊತೆ ಹೊರಟಿದ್ದನು. ಮಿಥುನ್, ಧನುಷ್ ಇಬ್ಬರು ಠಾಣೆಗೆ ಬರುವ ವೇಳೆಗಾಗಲಿ ಮದನ್ನ ವಯಸ್ಸು ನೋಡದೆ ಅವನು ಮಾಡಿರುವ ಕೆಲಸಕ್ಕೆ ಅದಾಗಲೇ ಪೊಲೀಸ್ನವರು ಅವನಿಗೆ ಲಾಠಿ ರುಚಿ ತೋರಿಸಿದ್ದರು. ಮದನ್ ಜೊತೆ ನಾನು 5 ನಿಮಿಷ ಮಾತನಾಡಬೇಕು, ಪರ್ಮಿಷನ್ ಕೊಡಿ ಎಂದು ಪೊಲೀಸ್ನವರನ್ನು ಮಿಥುನ್ ಅವರು ಕೇಳಿದ್ದರು. ಅವರು ಮೊದಲು ಅವರ ಮಾತಿಗೆ ನಿರಾಕರಿಸಿದರೂ ಸಹ ಮಿಥುನ್ ಅವರು ಪರಿಚಯವಿದ್ದಿದ್ದರಿಂದ ಆಗುವುದಿಲ್ಲ ಎಂದು ಹೇಳಲು ಆಗದೆ ಮಿಥುನ್ ಹಾಗೂ ಧನುಷ್ ಇಬ್ಬರನ್ನು ಮದನ್ ಹಾಗೂ ಸಾಗರ್ ಇರುವಲ್ಲಿಗೆ ಕರೆದುಕೊಂಡು ಹೋಗಿದ್ದರು. ಮುಂದುವರಿಯುವುದು. ಧನುಷ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಮದನ್ಗೆ ಏನಾದರೂ ಮಾಡುತ್ತಾನಾ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.